ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಲಿಂಗ ಸಮಾನತೆ ಬಗ್ಗೆ ಪಾಠಗಳನ್ನು ಬೋಧಿಸಿದಲ್ಲಿ ಕರ್ನಾಟಕವೇ ಮೊದಲ ಒಂದು ರಾಜ್ಯವಾಗಿದೆ ಲಿಂಗ ಸಮಾನತೆ ಪಾಠವನ್ನು ಬೋಧಿಸುವ ಮೂಲಕ. ಎಚ್ಡಿಕೋಟೆ ಪಟ್ಟಣದ ಪ್ರಜಾಸೌಧದ ಮುಂಭಾಗದಲ್ಲಿ ಮಹಿಳಾ ಒಕ್ಕೂಟದ ವತಿಯಿಂದ ಶಾಲಾ ಮಟ್ಟದಲ್ಲಿ ಲಿಂಗ ಸಮಾನತೆ ಪಾಠ ಪರಿಚಯಿಸುವಂತೆ ಎಚ್ಡಿಕೋಟೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಯಿತು. ಫಸ್ಟ್ ಮನೆ ಮೊದಲ ಪಾಠಶಾಲೆಯನ್ನಾಗೆ ಮೊದಲು ತಾಯಿ ಮೊದಲು ಮಕ್ಕಳಿಗೆ ಸಮಾನತೆಯಿಂದ ನೋಡ್ಕೋಬೇಕು. ಹೆಣ್ಣಾಗಲಿ ಗಂಡಾಗಲಿ ಭೇದ ಭಾವ ಮಾಡದೆ ಶಿಕ್ಷಣದಲ್ಲಿ ಊಟ ತಿಂಡಿಲೇ ಆಗಲಿ ಬಟ್ಟೆಲೇ ಆಗಲಿ ಪ್ರತಿಯೊಂದು ವಸ್ತುನಲ್ಲೇ ಆಗಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಸಮಾನವಾಗಿರಬೇಕು, ಸಮಾನವಾಗಿ ನೋಡ್ಕೋಬೇಕು. ನಂತರ ಮಾತನಾಡಿದ ಉಡುಪಿ ಸಂಸ್ಥೆಯ ತಾಲೂಕು ಸಂಯೋಜಕಿ ಸುನೀತಾ, ಸಮಾಜದ ಸಮಗ್ರ ಅಭಿವೃದ್ಧಿಗೆ ಲಿಂಗ ಸಮಾನತೆ ಅತ್ಯಂತ ಅವಶ್ಯಕ. ಮಕ್ಕಳ ಮನೋವಿಕಾಸದ ಪ್ರಾರಂಭಿಕ ಹಂತವೇ ಶಾಲಾ ಶಿಕ್ಷಣವಾಗಿರುತ್ತೆ. ಶಿಕ್ಷಕರು ಹಾಗೂ ಪೋಷಕರು ಗಂಡು ಹೆಣ್ಣು ಎಂದು ವಿಂಗಡಿಸಿ ತಾರತಮ್ಯ ಮಾಡುವ ಬದಲು ಇಬ್ಬರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಬೇಕು ಎಂದರು. ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಸಮಾನರು, ಗಂಡಾಗಲಿ ಹೆಣ್ಣಾಗಲಿ ಅವರು ಕೂಡ ಮನೆಯಲ್ಲಿ ಮಾತ್ರ ಅಲ್ಲ ಸಮಾಜದಲ್ಲೂ ಕೂಡ ಏಕತೆಯಿಂದ ಬದುಕಬೇಕಂತ. ಸೊ ಕರ್ನಾಟಕ ಶಾಲಾ ಮಟ್ಟದಲ್ಲಿ ಲಿಂಗ ಸಮಾನತೆ ಪಾಠಗಳನ್ನು ಪರಿಚಯಿಸುವ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಂತರ ಮಾತನಾಡಿದ ಉಡುಪಿ ಸಂಸ್ಥೆಯ ಸಂಯೋಜಕ ಸಿಬ್ಬಂದಿ, ಶಾಲೆಗಳಲ್ಲಿ ಬಾಲಕ ಬಾಲಕಿಯರ ನಡುವೆ ಯಾವುದೇ ತಾರತಮ್ಯವಿಲ್ಲವೆಂದು ಹೇಳುವ ಹಾಗಿಲ್ಲ. ನಮ್ಮ ಪಠ್ಯ ಪುಸ್ತಕ, ತರಗತಿ, ಸನ್ನಿವೇಶ, ಶಾಲಾ ವಾತಾವರಣದಲ್ಲಿ ನಾವೆಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಎಂದರು. ಮತ್ತೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲೂ ಅಷ್ಟೇ, ಮನೆಯಲ್ಲಿ ಪೋಷಕರಾದ್ರೂ ಅಷ್ಟೇ, ಪೋಷಕರು ಯಾವ ರೀತಿ ನಡ್ಸ್ಕೊಂಡ್ ಹೋಗ್ತಾರೆ ಅದೇ ರೀತಿ ಮಕ್ಕಳು ಹೋಗ್ಬೇಕು. ಅದನ್ನು ದಯವಿಟ್ಟು ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಪ್ರತಿಯೊಂದಕ್ಕೂ ಅವ್ರಿಗೆ ಏನಿದೆ ಹಿಂದೆ ಹೆಣ್ಮಕ್ಳಾದ್ರೆ ಪಾತ್ರೆ ತೊಳಿ, ಗಂಡು ಮಕ್ಳಾದ್ರೆ ಹೊರಗಡೆ ಓದಬೇಕು, ಎಷ್ಟಾದರೂ ಖರ್ಚು ಮಾಡ್ತೀವಿ, ಅದು ಬರಬಾರ್ದು. ಸಮಾನತೆ ಅಂತ ಬಂದಾಗಿದೆ. 12ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯ ಹಾಗೂ 16ನೇ ಶತಮಾನದಲ್ಲಿ ಸಂಜೆಯ ಹೊನ್ನಮ್ಮ ಲಿಂಗ ಸಮಾನತೆಯನ್ನ ಪ್ರತಿಪಾದಿಸಿದ್ದರು ಎಂದು ಒಕ್ಕೂಟದ ಸದಸ್ಯರಾದ ದಾಕ್ಷಾಯಿಣಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಡಿ ದಾಕ್ಷಾಯಿಣಿ, ಕೆಬಿ ಸುನೀತಾ, ರತ್ನಮ್ಮ, ತಾಯಮ್ಮ, ಸೌಮ್ಯ, ಮೀನಾಕ್ಷಿ ಹಾಗೂ 50ರಿಂದ 60ಕ್ಕೂ ಹೆಚ್ಚು ಒಕ್ಕೂಟದ ಮಹಿಳಾ ಸದಸ್ಯರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮಲಾರ ಮಹದೇವಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, ಎಚ್ಡಿ ಕೋಟೆ.